ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿ ನಿಯೋಗ ಇವತ್ತು ಬಿಡದಿಗೆ ಭೇಟಿ ಕೊಟ್ಟಿರುವಂತದ್ದು ರೈತರು ಕಂಗಾಲಾಗಿರುವಂತಹ ನಿಟ್ಟಿನಲ್ಲಿ ಇವತ್ತು ರೈತರ ಪರವಾಗಿ ನಾವಿದ್ದೇವೆ ಎನ್ನುವಂತಹ ಭರವಸೆಯನ್ನು ತುಂಬೋದಕ್ಕೆ ಇವತ್ತು ಬಿಜೆಪಿ ನಾಯಕರು ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಬಿಡದಿಯ ಒಂದು ಹಳ್ಳಿಯಲ್ಲಿ ಅಂದ್ರೆ ಕೆಂಪಯ್ಯನಪಾಡಿ ಆಗಿರ್ಬೋದು, ಅದೇ ರೀತಿಯಾಗಿ ಬೈರಮಂಗಲ ಹಳ್ಳಿಯಲ್ಲಿ ಇವತ್ತು ಬಿಜೆಪಿ ನಾಯಕರು ರೈತರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂತದ್ದು. ಸಾಕಷ್ಟು ರೈತರು ಇಲ್ಲಿ ಜಮಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಘೋಷಣೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ಬಿಜೆಪಿ ನಾಯಕರು ಸಹ ನಾವು ನಿಮ್ಮ ಜೊತೆ ನಿಲ್ತೇವೆ, ಯಾವುದೇ ಕಾರಣಕ್ಕೂ ಸಹ ಭೂಸ್ವಾಧೀನ ಆಗೋದಕ್ಕೆ ನಾವು ಬಿಡಲ್ಲ ಅನ್ನುವಂತಹ ವಿಚಾರವನ್ನ ಜೊತೆಗೆ ಭರವಸೆಯನ್ನ ಇದೀಗ ರೈತರಿಗೆ ಬಿಜೆಪಿ ನಾಯಕರು ಕೊಡ್ತಾ ಇರುವಂತದ್ದು. ನೀವು ನೋಡ್ತಾ ಇರಬಹುದು ಸಾಕಷ್ಟು ರೈತರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ತಮ್ಮ ಅಳಲನ್ನ ಸಹ ತೋಡಿಕೊಳ್ತಾ ಇರುವಂತದ್ದು. ಸಾಕಷ್ಟು ಸ್ಥಳಗಳಿಗೂ ಸಹ ಬಿಜೆಪಿ ನಾಯಕರು ಭೇಟಿ ಕೊಟ್ಟರು, ಸಾಕಷ್ಟು ಭರವಸೆಯನ್ನ ಸಹ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಜೊತೆಗೆ ರೈತರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಭೂಸ್ವಾಧೀನ ಮಾಡೋದಕ್ಕೆ ಇದೀಗ ಕಾಂಗ್ರೆಸ್ನವರು ಮುಂದಾಗಿರುವಂಥದ್ದು. ತಾವು ಸಹ ಇದಕ್ಕೆ ನಾವು ಯಾವುದೇ ರೀತಿಯಾಗಿ ಮಾಡಿಕೊಡಲ್ಲ ಅನ್ನುವಂಥದ್ದು, ನಮ್ಮ ಜಾಗವನ್ನು ಬಿಟ್ಕೊಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಸಹ ಮಾಡ್ತಾ ಇದ್ದೀರಿ. ಇವತ್ತು ಬಿಜೆಪಿ ನಾಯಕರು ಬಂದಿದ್ದಾರೆ, ಏನು ಭರವಸೆ ಕೊಟ್ಟರು? ಅದೇ ನಿಮ್ಮ ಪರವಾಗಿ ನಾವು ಬಿದ್ದೀವಿ, ಯಾವುದೇ ರೀತಿ ರೈತರು ಭಯ ಪಡಬೇಡ್ರಿ, ಮುಂದಿನ ಅಧಿವೇಶನದಲ್ಲೆಲ್ಲ ನಾವು ತೀರ್ಮಾನ ಮಾಡ್ಕೊಂಡು ನಿಮಗೆಲ್ಲ ಒಪ್ಪಿಗೆ ಕೊಟ್ಟು ನಿಮ್ಮ ಜಮೀನು ನಿಮಗೆ ಬಿಡಿಸ್ಕೊಡ್ತೀವಿ. ಸರ್, ಸಾಕಷ್ಟು ದಿನದಿಂದ ಈ ಒಂದು ವಿಚಾರ ನಡೀತಾನೆ ಇದೆ. ಅಂದರೆ ಈ ಭೂಮಿ ಫಲವತ್ತತೆ ಇಲ್ಲ, ಇಲ್ಲಿ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಾದ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಏನು ಹೇಳ್ತೀರಾ ಇಲ್ಲಿ ಭೂಮಿ ಬಗ್ಗೆ ಏನು ಎತ್ತ ಅಂತ? ಮಾಧ್ಯಮದವ್ರ ಮುಖಾಂತರನೇ ನಾವು ಹೇಳ್ತೀವಿ. ಈಗೆಲ್ಲ ಎಡಗಡೆಗೂ ಬಲಗಡೆಗೂ ನೋಡ್ಕೊಂಬಂದ್ರಿ, ಎಲ್ಲ ಪರಿಸರ ಇದೆ, ಎಲ್ಲ ಹಾಲಾಗ್ತಾವ್ರೆ, ಎಲ್ಲ ಅನುಭವ ರೈತರಿಗೆ ಗೊತ್ತು. ಅವರೇನು ಮುಂದೆ ನಮಗೆ ಅಭಿವೃದ್ಧಿ ಮಾಡಿಕೊಡೋದು ಬೇಡ, ನಮ್ಮ ಜೀವನ ನಾವು ಕಟ್ಕೊಂಡು ಮುಂದೆ ನಮ್ಮ ಪಾಡಿಗೆ ನಮಗೆ ಬಿಟ್ಬಿಡೋಕೆ ಹೇಳ್ತೀವಿ. ಅಂದರೆ ನಮ್ಮ ಭೂಮಿ ನಮಗೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಟ್ಟು ನಾವು ಹೆಂಗೋ ನಾವು ಜೀವನ ಮಾಡ್ಕೊತೀವಿ. ನಮ್ಮ ಪಾಡಿಗೆ ನಾವು ಬಿಟ್ಬಿಟ್ಟು ನಮ್ಮ ಜೀವನ ನಾವು ಮಾಡ್ಕೊತೀವಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಿ? ಯಾಕಂದರೆ ನಾನು ಈ ಒಂದು ಟೌನ್ಶಿಪ್ ಮಾಡ್ತೀನಿ ಅನ್ನುವಂಥ ಹಠಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಬಿದ್ದಿದ್ದಾರೆ, ಇವಾಗ CM ಸಹ ಆಗಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಹಠ ಹಿಡ್ಕೊಂಡು ಹೋದರೆ ಅವ್ರು ಹಠ ಹಿಡ್ಕೊಂಡೇ ಹೋಗಲಿ, ನಾವು ಕೋರ್ಟ್ ಗಂಟೆ ಹೋಗೋ ಶಕ್ತಿ ಇದೆ ರೈತರುಗಳು, ಹೋಗಲ್ಲಿ ನಾವು ತೀರ್ಮಾನ ಮಾಡ್ಕೊತೀವಿ. ಹೋರಾಟ ಯಾವ ರೀತಿಯಾಗಿರುತ್ತೆ? ಈಗಾಗಲೇ 3 ಹಳ್ಳಿಗಳದ್ದು ಅಧಿಸೂಚನೆ ಆಗಿರುವಂಥದ್ದು, ಅಂತಿಮ ಅಧಿಸೂಚನೆ. ನೆಕ್ಸ್ಟ್ ಹಳ್ಳಿಗಳದ್ದು ಸಹ ಆಗುತ್ತೆ ಅನ್ನುವಂತಹ ವಿಚಾರ ಕೇಳಿಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮಗೂ ಸಹ ಸಾಕಷ್ಟು ಆತಂಕ ಇದೆ, ಏನು ಹೇಳ್ತೀರಿ? ಅದು ಏಕಾಏಕಿ ನಾವು 470ರಿಂದ ಹೋರಾಟ ಮಾಡ್ಕೊಂಬಂದಿದ್ದೀವಿ, ಅದಕ್ಕೆ ಯಾವುದೇ ಬಗ್ಗೆಯೂ ನಮಗೆ ಅನುಮತಿ ಕೊಟ್ಟಿಲ್ಲ. ಏಕಾಏಕಿ ಮಾಡ್ಕೊಂಡವ್ರೆ, ಅವ್ರ ಪಾಡ್ಗೆ ಅವರು ಏನು ಮಾಡ್ಕೊಳ್ಳಿ, ರೈತರ ಒಂದು ಒಗ್ಗಟ್ಟಾಗಿದ್ದೀವಿ. ಅದರಂತೆ ನಾವು ನಮ್ಮ ಭೂಮಿ ಕೊಡಲ್ಲ, ನಮ್ಮ ಭೂಮಿ ನಾವು ಸಾಧಿಸ್ಕೊಂಡು ಹೋಗ್ತೀವಿ. ಸೋಮಶೇಖರ್ ಅಂಚಿಪುರ. ನೋಡಿದ್ರಲ್ಲ, ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿಯನ್ನು ಬಿಟ್ಟುಕೊಡಲ್ಲ, ನಾವು ನಮ್ಮ ಭೂಮಿಯನ್ನು ಅದೇ ರೀತಿಯಾಗಿ ನಮ್ಮ ಪಾಡಿಗೆ ನಾವು ಬಿಟ್ಕೊಡಿ, ನಮ್ಮ ಜೀವನವನ್ನು ನಾವು ರೂಪಿಸ್ಕೊಂಡು ಹೋಗ್ತೀವಿ. ಇಷ್ಟು ವರ್ಷ ನಾವು ಈ ವ್ಯವಸಾಯ ಮಾಡಿಕೊಂಡೇ ಬಂದಿರುವಂಥದ್ದು, ಅದೇ ರೀತಿಯಾಗಿ ನಾವು ನಮ್ಮ ಜೀವನವನ್ನು ನೋಡ್ಕೊಳ್ತೀವಿ ಅನ್ನುವಂತಹ ವಿಚಾರವನ್ನು ಕಾಂಗ್ರೆಸ್ ನಾಯಕರಿಗೆ, ಅದೇ ರೀತಿಯಾಗಿ CM ಡಿ ಕೆ ಶಿವಕುಮಾರ್ ಅವರಿಗೆ ಸಹ ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮುಂದಿನ ಹೋರಾಟವನ್ನು ಮಾಡ್ತೀವಿ, ಕೋರ್ಟ್ವರೆಗೂ ನಾವು ಸಹ ಹೋಗ್ತೀವಿ ಅನ್ನುವಂತಹ ವಿಚಾರವನ್ನು ಇದೀಗ ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ನೋಡಿದ್ರಲ್ಲ, ಒಟ್ಟಿನಲ್ಲಿ ಇವತ್ತಿನ ಬಿಜೆಪಿಯ ಅಭಿಪ್ರಾಯ ಸಂಗ್ರಹ ಅಂದ್ರೆ ರೈತರ ಬಳಿ ಅಭಿಪ್ರಾಯವನ್ನು ಸಹ ಸಂಗ್ರಹ ಮಾಡಿದ್ರು, ಅವರ ಅಹವಾಲನ್ನು ಸಹ ಸ್ವೀಕರಿಸಿದ್ರು, ಹಲವಾರು ಹಳ್ಳಿಗಳಿಗೆ ಸ್ಥಳಗಳಿಗೆ ಭೇಟಿ ನೀಡಿ ಇವತ್ತು ಈ ಒಂದು ಬಿಡದಿಯಲ್ಲಿ ರೈತರ ಅಹವಾಲು ಸ್ವೀಕರಿಸಿದಂತಹ ಬಿಜೆಪಿ ನಾಯಕರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರೈತರ ಜೊತೆ ನಿಲ್ತಾರೆ, ಅವರ ಹೋರಾಟದಲ್ಲೂ ಸಹ ಭಾಗಿಯಾಗ್ತಾರಾ ಅಂತ ಸಹ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬಿಡದಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.